ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, 2026ರ IPLನ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅತ್ಯಂತ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಕೇವಲ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆ ಕಡೆ ಈ ಕಡೆ ಎಲ್ಲರೂ ಸಹ ತಿಣಿಕಾಡಿಬಿಟ್ಟು ಟೋಟಲ್ ಆಗಿ 127 ರನ್ನನ್ನು CSK ತಂಡದವರು ಗಳಿಸಿದರು. ಅದೇ ರೀತಿ ನೆಕ್ಸ್ಟ್ ಬ್ಯಾಟಿಂಗ್ಗೆ ಬಂದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಯಾರು 11 ಆಟಗಾರ ಬೇಡ, ವೈಭವ್ ಸೂರ್ಯವಂಶಿ ಒಬ್ಬನೇ ಸಾಕಾಗಿತ್ತು ನಿನ್ನೆ ಮ್ಯಾಚನ್ನು ಗೆಲ್ಸೋಕ್ಕೆ. ಎಂಥ ಆಟ್ರಿ ಅದು, ಹೆಂಗೆ ಬೇಕಾ ಹಂಗೆ ಮನಸ್ಸಿಗೆ ತಿಳಿದಂಗೆ ಹೊಡೆದ್ಬಿಟ್ಟು ಕಟ್ ಆಡೋಕ್ಕೆ ನಾನು ಮನಸ್ಸು ಮಾಡಲ್ಲ ಅಂತ ಹೇಳಿಬಿಟ್ರು. ನಿನ್ನೆ ವೈಭವ್ ಸೂರ್ಯವಂಶಿ ಅವರು ಹೆಂಗಾರ ಬಾಲ್ ಹಾಕಲಿ, ಯಾರ ಬಾಲ್ ಬರಲಿ, ನಾವು ಹೊಡೆಯೋದೇ ಕಟ್ಟಿಗಿಟ್ಟು ನಮ್ಮ ಲೆಕ್ಕದ ಸುಳ್ಳು ಎಂಬಂತೆ ಅವ್ರು ಸುಮ್ಮನೆ ಹೊಡಿತಾನೆ ಬಂದುಬಿಟ್ರು. ಅದೇ ರೀತಿ ನಿನ್ನೆ ರೆಕಾರ್ಡ್ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕೇವಲ 15 ಎಸೆತಗಳಲ್ಲಿ 50 ಮಾಡಿಕೊಂಡ್ರು ವೈಭವ್ ಸೂರ್ಯವಂಶಿ ಅವರು. ನಾವು ಆ ಬೌಲರ್ ಬಂದಿದ್ದಾರೆ, ಇವರು ಚೆನ್ನಾಗಿ ಬೌಲಿಂಗ್ ಹಾಕ್ತಾರೆ, ಅವ್ರಿಗೆ ಕಟ್ಟಾಡ್ಕೊಳ್ಳೋಣ ನೋಡ್ಕೊಂಡಾಡೋಣ, ಇನ್ನೊಬ್ಬ ಬೌಲರ್ ಬಂದಮೇಲೆ ಹೊಡೆದ್ರೆ ತನ್ನ ಮೈಂಡ್ ಸೆಟ್ ವೈಭವ್ ಸೂರ್ಯವಂಶಿ ಅವ್ರ ನಡುವೆ ಇಲ್ಲ. ಯಾಕಪ್ಪ ಅಂದರೆ ಬ್ಯಾಟ್ಸ್ಮನ್ ಅವ್ರು ಏನಪ್ಪ, ಬ್ಯಾಟ್ಸ್ಮನ್ನು ಬಾಲ್ ಬಂತಪ್ಪ ಅಂದ್ರೆ ನಾವು ಹೊಡಿಬೇಕು, ನಾವು ಮತ್ತೆ ಗಟ್ಟಿಗಿಟ್ಟು ಏನಾಡೋಂಗಿಲ್ಲ, ಡೈರೆಕ್ಟಾಗಿ 6 ಹೊಡಿಬೇಕಲ್ಲ ಬೌಂಡ್ರಿ ಹೊಡಿಬೇಕಂತ ಮೆಂಟಾಲಿಟಿ ಇಟ್ಕೊಂಡು ಅವ್ರು ಬ್ಯಾಟಿಂಗ್ ಬಂದಿದ್ರು. ಅದ ಕಾರಣಕ್ಕೋಸ್ಕರ ಚೆನ್ನೈ ಸೂಪರ್ ಕಿಂಗ್ಸನ್ನು 13ನೇ ಓವರಿಗೆ ಅವರೆಲ್ಲ 127 ರನ್ ಹೊಡೆದು ಸೋಲಿಸ್ಬಿಟ್ರು. ಇವಾಗ ಸೋಲು. ಈಗ ಎಲ್ಲರೂ ನೀವು ಒಂದು ಗಮನಿಸಿರ್ಬೋದು, ನಿನ್ನೆ ಚೆನ್ನೈ ತಂಡದಲ್ಲಿ ಏನೋ ಒಂಥರ ಕಾಂಬಿನೇಷನ್ ಇಲ್ಲ ಅಂತ ಹೇಳ್ತೀನಿ ಆಟಗಾರರ ಮಧ್ಯೆ. ಇನ್ನೂ ಚೆನ್ನೈ ತಂಡದ ಆಟಗಾರರಲ್ಲಿ ಈಗ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಚೆನ್ನೈ ತಂಡದಲ್ಲಿ ಆಲ್ಮೋಸ್ಟ್ ಎಲ್ಲ ಈಗ ಯುವ ಆಟಗಾರರು ಹಾಗೂ ಬೇರೆ ತಂಡಗಳಿಂದ ಬಂದಂಥ ಆಟಗಾರರು ಸೇರಿದ್ದಾರೆ. ಆಲ್ಮೋಸ್ಟ್ ಅದೇ ತಂಡದಲ್ಲಿ ಇದ್ದಂಥ ಆಟಗಾರರು ಈ ವರ್ಷ 2026ರ IPLನ ಆಡ್ತಾ ಇರೋದು ತೀರಾ ಕಡಿಮೆ. ಯಾಕಪ್ಪ ಅಂದರೆ ಈಗ ಜಡೇಜಾ ಕೂಡ 13 ವರ್ಷ ಚೆನ್ನೈ ತಂಡಕ್ಕೋಸ್ಕರನ ಆಡಿದರೂ ಸಹ ಅವರನ್ನು ಸಹ ಒಂದು ತೊಟಗ ಅವ್ರ ಮುಖಾಮುಖಿ ನೋಡಲಿಲ್ಲದೇ ತೆಗೆದ ವಸ್ತು ಬಿಟ್ಟರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಅವ್ರಿಗೂ ಕೂಡ ನಿನ್ನೆ ಒಂಥರ ಸಮಯ, ನಾವು ಕೌಂಟ್ರ್ ಕೊಡೋಕ್ಕೆ ಸಮಯ ಒದಗಿ ಬಂತು ಅಂತಾರಲ್ಲ, ಆ ಥರ ನಿನ್ನೆ ರವೀಂದ್ರ ಜಡೇಜಿಗೂ ಸಹ CSK ತಂಡಕ್ಕೆ ಕೌಂಟ್ರ್ ಕೊಡೋಕ್ಕೋಸ್ಕರನೇ ಅವರು ಟೈಮ್ ಬಂದಿತ್ತು. ಅವರು ಸಹ ಶಿವಮ್ ದುಬೆ ವಿಕೆಟ್ ತೆಗೆದು ಎನ್ಕೌಂಟ್ರ್ ಸಿಂಬಲ್ ಮಾಡಿಕೊಂಡು ಅವರೇ ಸೆಲೆಬ್ರೇಷನ್ ಮಾಡಿಬಿಟ್ರು. ಅದೇ ರೀತಿ ಈಗ ಒಂದು ಲೆಕ್ಕದಲ್ಲಿ ನೋಡ್ಬೇಕಪ್ಪ ಅಂತಂದರೆ ಚೆನ್ನೈ ತಂಡಕ್ಕೆ ಒಂಥರ ನಿಯತ್ತು ಅಥವಾ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಚೆನ್ನೈ ತಂಡಕ್ಕೆ ಶ್ರಮಿಸಿದಂಥ ಎಷ್ಟೋ ಆಟಗಾರರನ್ನು ಅವರು ಕೈ ಬಿಟ್ಟಿದ್ದಾರೆ. ಈಗ 1 ಮ್ಯಾಚ್ 2 ಮ್ಯಾಚ್ ಆಡಿದ್ದಲ್ಲ, ಈಗ ರವೀಂದ್ರ ಜಡೇಜಾ ಆಗಲಿ, ಅಶ್ವಿನ್ ಆಗಲಿ, ಹರ್ಭಜನ್ ಸಿಂಗ್ ಆಗಲಿ, ಸುರೇಶ್ ರೈನಾ ಆಗಲಿ, ಅವ್ರನ್ನ ಯಾವುದೇ ರೀತಿ ಅವ್ರ ಹತ್ರ ಎಲ್ಲಿ ಮಟ್ಟ ಆಟ ಇತ್ತು ಅಲ್ಲಿ ಮಟ್ಟ ಅವ್ರನ್ನ ಚೆನ್ನೈ ತಂಡದಲ್ಲಿ ಹಿಡ್ಕೊಂಡ್ರು, ದುಡಿಸ್ಕೊಂಡ್ರು. ಆದರೆ ಅವ್ರ ಆಟ ಮುಗಿದ ತಕ್ಷಣವೇ ನೀವು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಬೇರೆ ತಂಡಕ್ಕೆ ಬಿಟ್ಕೊಟ್ಬಿಟ್ರು. ಆ ಥರ ಮಾಡ್ತಾ ಚೆನ್ನೈ ಯಾವ ಹಂತಕ್ಕೆ ಬಂದು ನಿಂತೈತಪ್ಪ ಅಂತಂದರೆ ಈಗ ಆ ಟೀಮ್ನಲ್ಲಿ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ಅನುಭವಿ ಬ್ಯಾಟ್ಸ್ಮನ್ ಆಗಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಅವರು ಸಹ ಈಗಿನ್ನ 2-3 ಮ್ಯಾಚಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಡೆವಾಲ್ಡ್ ಬ್ರೇವಿಸ್ ಇದ್ದರು, ಅವರು ಸಹ ಇಂಜುರಿ ಕಾರಣಗಳಿಂದ ಅವರು 2-3 ಮ್ಯಾಚ್ ಮಿಸ್ ಮಾಡ್ಕೋಬೋದು. ಇವ್ರನ್ನೆಲ್ಲ ಹೊರತುಪಡಿಸ್ಬಿಟ್ಟಪ್ಪ ಅಂದರೆ ನಿನ್ನೆ ಅವ್ರು ಯಾವ ಥರ ಈಗ ಅವರೊಬ್ಬೊಬ್ಬರು ಬರ್ತಾಯಿದ್ರು ಕೂಡ, ಬ್ಯಾಟಿಂಗ್ ಬರ್ತಾಯಿದ್ರು ಕೂಡ ಇವನೇನು ಅಷ್ಟೇನು ಆಡಲ್ಲ ಅನ್ನೋ ಒಂದು ಎಲ್ಲರಿಗೂ ನೋಡೋರಿಗೆಲ್ಲ ಅದೇ ರೀತಿನ ಅನಿಸ್ತಾ ಇತ್ತು. ಆ ಥರ ಅವರು ಟೀಮನ್ನು ಮಾಡಿದ್ದಾರೆ. ಇವರು CSK ಟೀಮ್ 2024-23ರಲ್ಲಿ ಅವಾಗೆಲ್ಲ ನೋಡಿಬಿಟ್ಟಪ್ಪ ಅಂದರೆ CSK ತಂಡನ ಅವ್ರು ನೋಡಿದಂತಂದ್ರೆ ಬೇರೆ ವಿರುದ್ಧ ತಂಡಕ್ಕೆ ಅಥವಾ ಅಪೋಸಿಟ್ ತಂಡಕ್ಕೆ ಒಂಥರ ನಡುಕ ಶುರುವಾಗ್ತದೆ ಅಂತ ಹೇಳ್ತೀನಿ. ಈಗ ನಡುಕ ರಾಜಸ್ಥಾನ್ RCBಗಲ್ಲ, ಮುಂಬೈಗಲ್ಲ, ರಾಜಸ್ಥಾನ್ ರಾಯಲ್ಸ್ಗೂ ಅಥವಾ GTಗೂ ಕೂಡ ಎಲ್ಲ. ಚೆನ್ನೈ ಬಿತ್ತಪ್ಪ ಅಂದರೆ ಚೆನ್ನೈ ಹೊಡೆದ್ರಾತ್ ಬಿಡು 2 ಪಾಯಿಂಟ್ ಫಿಕ್ಸ್ ಅನ್ನೋ ಲೆಕ್ಕಕ್ಕೆ ಈಗ ಬಂದು ನಿಂತೈತಿ ಚೆನ್ನೈ ತಂಡ. ಈಗ ಅದು ಎಲ್ಲ ಮೂಲ ಇದಕ್ಕೆಲ್ಲ ಕಾರಣಪ್ಪ ಅಂತಂದರೆ ಮೇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಆಟ ಇರೋ ತನಕ ಮಾತ್ರ ಆಟಗಾರನ ಉಪಯೋಗಿಸ್ಕೊಂಡು ಆಮೇಲೆ ಬಿಟ್ಬಿಟ್ರು. ಈಗ ಜಡೇಜಾ ಅವರು ಚೆನ್ನೈನಲ್ಲಿದ್ದಾಗ ನಾವು ಚೆನ್ನೈ ತಂಡದಿಂದ ನಮ್ಮನ್ನು ಈಗ ನಾನು ರಿಟೈರ್ಮೆಂಟ್ ಹೇಳೋ ತನಕ ನಮ್ಮ ಟೀಮಿಂದ ತೆಗೆದಾಕಲ್ಲ ಅನ್ನೋ ಮೈಂಡ್ ಸೆಟ್ನಾಗಿದ್ದರು. ಹಾಗಾಗಿ ಅವರು ಆಲ್ಮೋಸ್ಟ್ ಎಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಏನಾದರೂ ಬಂದರೂ ಕೂಡ ಆಲ್ಮೋಸ್ಟ್ ಎಂತೆಂಥ ಮ್ಯಾಚ್ಗಳಲ್ಲಿ ಅವರು ಎಲ್ಲರೂ ಹೋದರೂ ಕೂಡ ಅವ್ರು ಸಿಂಗಲ್ ಹ್ಯಾಂಡೆಡ್ ಆಗಿ ನಿಂತು ಮ್ಯಾಚ್ಗಳನ್ನು ಗೆಲ್ಸ್ಕೊಂಬರ್ತಾಯಿದ್ರು ಚೆನ್ನೈ ತಂಡದಲ್ಲಿದ್ದಾಗ. ಅಂಥ ಆಟಗಾರನೇ ಅವರು ಚೆನ್ನೈ ತಂಡದವ್ರು ಬಿಟ್ಟಿದ್ದು ಈಗ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಕೊನೆಯದಾಗಿ ಏನು ಹೇಳ್ಬೇಕಪ್ಪ ಅಂತಂದರೆ ಚೆನ್ನೈನ ಯುಗ ಮುಗೀತು ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅವರ ಅಂತಾರಲ್ಲ, ಆ ಥರ ಚೆನ್ನೈ ಅವರ ಮುಗೀತು ಅಂತಲೇ ಹೇಳ್ಬೋದು. ಅವರೀಗ ಹೆಸರು ಹೇಳಿಕೆ ಕಳೆದ ವರ್ಷವೂ ಸಹ ಟೇಬಲ್ ಲಾಸ್ಟ್ನಲ್ಲಿ ಮುಗಿಸಿದ್ರು. ಈ ವರ್ಷವೂ ಸಹ ಅದೇ ಲಕ್ಷಣಗಳು ಕಾಣ್ತಾ ಇದೆ. ಈ ಸತಿ ಅವರೇನು ಕ್ವಾಲಿಫೈ ಆದಂಗೆ ಕಾಣಲ್ಲ. ಅವ್ರ ಟೀಮು ಕಾಂಬಿನೇಷನ್ ಆಗಲಿ, ಅವ್ರು ಆಟ ಆಡೋದಾಗಲಿ ಕೂಡ ನೋಡಿದಂತಂದ್ರೆ ಈ ಥರ ಏನೂ ಅನಿಸ್ತಾ ಇಲ್ಲ ನಮಗೆ.
ಈಗೇನಿದ್ರು ನಮ್ಮ ಆರ್ ಸಿ ಬಿ ಇವಾಗ ಒಂದೇ ಪ್ರಾರಂಭವಾಗಿದ್ದು ಆರ್ ಸಿ ಬಿ ಆಳ್ತಾ ಇರ್ತೈತಿ ನೋಡ್ಕೊಳ್ತಾ ಇರಿ ಅಂತ ನಾವು ಆರ್ ಸಿ ಬಿ ಅಭಿಮಾನಿಗಳು ಹೇಳ್ಬೇಕಾಗತ್ತೆ. ಸಿ ಎಸ್ ಕೆ ಅಭಿಮಾನಿಗಳಿಗೆ ಹೇಳೋದೇನಪ್ಪ ಅಂದರೆ ಈ ವರ್ಷ ನೀವು ಭಾಳ ಕಷ್ಟಪಡಬೇಕಾಗುತ್ತೆ, ಭಾಳ ಟ್ರೋಲ್ಗಳನ್ನು ಎದುರಿಸಬೇಕಾಗುತ್ತೆ. ಯಾಕಪ್ಪ ಅಂದರೆ ನೀವೆಲ್ಲ ಫಸ್ಟಿಗೆಲ್ಲ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ನೀವೆಲ್ಲ ಮಾಡಿರೋರೆ, ಈಗೆಲ್ಲ ಈ ವರ್ಷ ನಿಮಗೆ ರಿವರ್ಸ್ ಬರ್ತೈತಿ, ಅದನ್ನೆಲ್ಲ ನೀವು ಅನುಭವಿಸಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.